ರಂಗಾಯಣದ ಮಾಜಿ ನಿರ್ದೇಶಕ ಅಡ್ಡಂಡ ಕಾರ್ಯಪ್ಪ ನ್ಯೂಸ್ 18 ಜೊತೆ ಮಾತಾಡಿದ್ರು. ಅಕ್ಷರ ಬ್ರಹ್ಮ ಎಸ್.ಎಲ್. ಭೈರಪ್ಪ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ಪರ್ವ ಕಾದಂಬರಿಯನ್ನ ನಾನು 9 ಗಂಟೆಯ ನಾಟಕ ಮಾಡಿದ್ದೆ. ಅವರ ಅಗಲಿಕೆ ಭಾರತೀಯ ಸಾರಸ್ವತ ಲೋಕಕ್ಕೆ ದೊಡ್ಡ ನಷ್ಟ. ಟೀಕೆಗಳು ಬಂದರೂ ಯಾವುದನ್ನು ತಲೆಗೆ ಹಾಕಿಕೊಳ್ಳದೆ ಅಕ್ಷರ ಕೃಷಿ ಮಾಡಿದ್ರು. ಎಸ್.ಎಲ್. ಭೈರಪ್ಪ ಭಾರತ ಕಂಡ ಮಹೋನ್ನತ ಕಾದಂಬರಿಕಾರರು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಎಸ್.ಎಲ್. ಭೈರಪ್ಪನವರು ಭಾರತೀಯ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಅನಗ್ಯ ರತ್ನ. ನಾಟ್ ಓನ್ಲಿ ಕರ್ನಾಟಕ, ಕನ್ನಡಕ್ಕಲ್ಲ, ಅವರು ಇಡೀ ಭಾರತದ ಎಲ್ಲ ಭಾಷೆಗಳಲ್ಲಿ ಯಾವುದಾದರೂ ಒಬ್ಬ ಕಾದಂಬರಿ ಅನುವಾದಗೊಂಡಿದ್ರೆ ಅದು ಎಸ್.ಎಲ್. ಭೈರಪ್ಪನವರದು ಮಾತ್ರ. ಯಾಕೆಂದರೆ ಆ ಭೈರಪ್ಪನವರು ಫ್ಯಾನ್ ಕೆಳಗೆಯೋ ಅಥವಾ ತನ್ನ ಕಚೇರಿಯಲ್ಲೋ ಅಥವಾ ಕಲ್ಪನೆಯ ಮೂಸೆಯಲ್ಲಿ ಬರೆದದಲ್ಲ. ಅವರು ಅಧ್ಯಯನಶೀಲರು, ಇಡೀ ಭಾರತವನ್ನು ಸುತ್ತುತ್ತಾ ಇದ್ರು. ಯಾಕೆ ವಿರೋಧಿಗಳು ಅವರನ್ನು ವಿರೋಧಿಸ್ತಿದ್ರೆ ಅಂದರೆ ಅವರ ಹತ್ತಿರ ಬರಲಿಕ್ಕೂ ಅವರಿಗೆ ಯೋಗ್ಯತೆ ಇಲ್ಲದಕ್ಕೆ. ನೇರ ನಿಷ್ಠುರ ತಾನು ಏನು ಹೇಳಿದ್ದೇನೋ ಅದನ್ನು ಕೃತಿಯಲ್ಲಿ ನಡೆದರು. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಚಂದ್ರಶೇಖರ ಕಂಬಾರರು ಎಸ್.ಎಲ್. ಭೈರಪ್ಪ ಅವರ ಅಂತಿಮ ದರ್ಶನ ಪಡೆದುಕೊಂಡಿದ್ದಾರೆ. ತಮಿಳು ನಟ ಕಮಲ್ ಹಾಸನ್ ಕೂಡ ಭೈರಪ್ಪ ನಿಧನಕ್ಕೆ ಕಂಬನಿ ಮಿಡಿದಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಕಮಲ್ ಹಾಸನ್, ಭೈರಪ್ಪ ಅವರು ನಮ್ಮ ಕಾಲದಲ್ಲಿ ಬದುಕಿದ್ರು ಅನ್ನೋದೇ ನಮಗೆ ಹೆಮ್ಮೆ. ಐತಿಹಾಸಿಕ ಕಥೆಗಳನ್ನು ಹೇಗೆ ಓದಬೇಕು ಅಂತ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದ. ಭೈರಪ್ಪ ಅವರ ಕುಟುಂಬಸ್ಥರು, ಅವರ ಅಭಿಮಾನಿಗಳ ದುಃಖದಲ್ಲಿ ನಾನು ಭಾಗಿಯಾಗಿದ್ದೇನೆ ಅಂತಂದ್ರು. ಭೈರಪ್ಪ ಅವರ ಅಂತಿಮ ದರ್ಶನಕ್ಕೆ ಮೈಸೂರಲ್ಲೂ ವ್ಯವಸ್ಥೆ ಮಾಡಲಾಗ್ತಿದೆ. ಹುಣಸೂರು ರಸ್ತೆಯಲ್ಲಿರುವ ಕಲಾಮಂದಿರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು, ಮಧ್ಯಾಹ್ನ 3 ಗಂಟೆಗೆ ಮೈಸೂರಿಗೆ ಭೈರಪ್ಪ ಪಾರ್ಥಿವ ಶರೀರ ಆಗಮಿಸಲಿದ್ದು, ಈ ಹಿನ್ನೆಲೆ ಕಲಾಮಂದಿರದಲ್ಲಿ ಜಿಲ್ಲಾಡಳಿತದ ವತಿಯಿಂದ ವ್ಯವಸ್ಥೆ ಮಾಡಲಾಗ್ತಿದೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಎಸ್.ಎಲ್. ಭೈರಪ್ಪ ಅವರು ಕಷ್ಟದಿಂದ ಬೆಳೆದು ಬಂದಂತಹ ಹಾದಿಯ ಬಗ್ಗೆ ಅವರ ಸಂಬಂಧಿ ವೇಣುಗೋಪಾಲ್ ಮಾಧ್ಯಮಗಳ ಮುಂದೆ ಹಂಚಿಕೊಂಡಿದ್ದಾರೆ. ಹಾಸನದಲ್ಲಿ ಮಾತನಾಡಿರುವ ಅವರು, ಭೈರಪ್ಪ ಅವರು ತುಂಬಾ ಕಷ್ಟದಲ್ಲಿ ಬೆಳೆದ ಸಾಧಕ. ಅವರು ಹುಟ್ಟಿದ ಸಂದರ್ಭದಲ್ಲಿ ಪ್ಲೇಗ್ ತಾಂಡವವಾಡ್ತಾ ಇತ್ತು. ಅಂದು ಅವರ ಸಹೋದರಿ ಸಾವಿಗೀಡಾದ್ರು. ಭೈರಪ್ಪ ಅವರಿಗೂ ಪ್ಲೇಗ್ ತಗುಲಿ ಅವರು ಉಳಿಯೋದೇ ಕಷ್ಟವಾಗಿತ್ತು. ದೇವರ ದಯೆಯಿಂದ ಉಳಿದ್ರು. ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿ ಓದಿದ್ರು. ಅವರ ತಾಯಿ ಹೇಳ್ಕೊಟ್ಟಂತೆ ನಡೆದಿದ್ರು. ಇಂತಹ ವ್ಯಕ್ತಿತ್ವ ಮತ್ತೆ ನಮಗೆ ಸಿಗೋದಿಲ್ಲ ಅಂತ ಭಾವುಕರಾದ್ರು. ತುಂಬ ಚಿಕ್ಕ ವಯಸ್ಸಿನಲ್ಲಿ ತುಂಬ ಕಷ್ಟವನ್ನು ಅನುಭವಿಸಿದ್ರು. ಅವರು ತುಂಬ ಚಿಕ್ಕ ವಯಸ್ಸಿನಲ್ಲಿ ಅವಾಗೆಲ್ಲ ಪ್ಲೇಗು ತುಂಬ ಬರೋದು. ಆ ಪ್ಲೇಗ್ ಇದ್ದಾಗ ಅವರು ತಾಯಿ ತೀರ್ಕೊಂಡ್ಬಿಟ್ರು. ಅವರ ಅಣ್ಣ ಅಕ್ಕ ಎಲ್ಲ ಇನ್ನೊಬ್ಬರು ಅಣ್ಣ ಇದ್ದರು, ಅವರು ತೀರ್ಕೊಂಡ್ರು. ಸೊ ಎಲ್ಲ ಆಗಿ ಇವರು ಅನಾಥರಾಗ್ಬಿಟ್ರು. ಆವಾಗ ಇವ್ರಿಗೂ ಕೂಡ ಪ್ಲೇಗ್ ಅಟ್ಯಾಕ್ ಆಗಿಬಿಟ್ಟಿತ್ತವಂತೆ ಅವಾಗ. ಸೊ ಆವಾಗ ಅವರ ತಾಯಿಯವ್ರಿಗೆ ತುಂಬ ಬೇಜಾರಾಗಿ ಆವಾಗ ಏರಿ ಮೇಲಿನ ದೇವಸ್ಥಾನಕ್ಕೆ ಈ ಮಗುವನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಅಲ್ಲಿ ಮಹಾದೇವಯ್ಯನವರು ಅಂತ ಇದ್ರಲ್ಲ, ಸನ್ಯಾಸಿಗಳು ಒಬ್ರು ಇದ್ದರು, ಅವರ ತೊಡೆ ಮೇಲೆ ಆ ಮಗುವನ್ನು ಹಾಕ್ಬಿಟ್ಟು, ಐನವರೇ ಯಾಕೋ ನನ್ನ ಗ್ರಹಚಾರ ಚೆನ್ನಾಗಿಲ್ಲ, ನನ್ನ 3 ಮಕ್ಕಳುಗಳು ಕೂಡ ತೀರ್ಕೊಂಡ್ಬಿಟ್ರು, ಇವನು ಏನು ಉಳಿತಾನೆ ಅನ್ನೋದೊಂದು ಗ್ಯಾರಂಟಿ ಇಲ್ಲ, ಯಾಕೆಂದರೆ ಇವನಿಗೂ ಆಗಲೇ ಪ್ಲೇಗ್ ಬಂದುಬಿಟ್ಟಿದೆ, ಏನೋ ಅಕಸ್ಮಾತ್ ದೇವರ ದಯೆಯಿಂದ ಬದುಕಿದರೆ ಏನೋ ಒಂದು ನಿಮ್ಮ ಹಾಗೆ ಒಬ್ಬ ಸನ್ಯಾಸಿಯಾಗಿರಲಿ ಅಂತಂದ್ಬಿಟ್ಟು ಅವರು ಹೇಳಿದ್ರಂತೆ. ಏನೋ ಬೈ ಚಾನ್ಸ್ ಅವರು ಬದುಕಿದ್ರು. ಇದೊಂದು ಪವಾಡ ಅಂತಲೇ ಹೇಳಬೇಕು. ಸರಸ್ವತಿ ಪುತ್ರ ಸಾಹಿತಿ ಎಸ್.ಎಲ್. ಭೈರಪ್ಪ ನಿಧನ ಹಿನ್ನೆಲೆ ಅವರ ಹುಟ್ಟೂರಾದ ಹಾಸನದ ಸಂತ ಶಿವರದಲ್ಲಿ ನೀರವ ಮೌನ ಆವರಿಸಿದೆ. ಗ್ರಾಮದಲ್ಲಿ ತಾಯಿ ಗೌರಮ್ಮ ಹೆಸರಿನಲ್ಲಿ ಭೈರಪ್ಪನವರು ಲೈಬ್ರರಿ ತೆರೆದು ಸಾಹಿತ್ಯ ಸೇವೆ ಮಾಡಿದ್ದಾರೆ. ಲೈಬ್ರರಿಯಲ್ಲಿ ಭೈರಪ್ಪನವರ ಎಲ್ಲಾ ಕೃತಿಗಳ ಸಂಗ್ರಹವಿದ್ದು, ಇದರ ಜೊತೆಗೆ ರಾಜ್ಯದ ವಿವಿಧೆಡೆ ಸಿಕ್ಕ ಪುರಸ್ಕಾರ ಸ್ಮರಣಿಕೆಗಳನ್ನು ಗ್ರಂಥಾಲಯದಲ್ಲಿ ಸಂಗ್ರಹಿಸಲಾಗಿದೆ. ಇನ್ನು ಲೈಬ್ರರಿ ಸಮೀಪವೇ ಶಾಮಿಯಾನ ಹಾಕಿದ್ದು, ಅಭಿಮಾನಿಗಳು ಯಾರಾದರೂ ಬಂದರೆ ಕೂರೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಎಸ್.ಎಲ್. ಭೈರಪ್ಪ ಅವರ ಹುಟ್ಟೂರಿನಲ್ಲಿ ಕಲಾ ಮತ್ತು ಸಂಸ್ಕೃತಿ ಕೇಂದ್ರ ನೆನೆಗುದಿಗೆ ಬಿದ್ದಿದೆ. ಭೈರಪ್ಪ ಅವರ ಸಾಹಿತ್ಯ ಸಂಶೋಧನಾ ಕೇಂದ್ರ ನಿರ್ಮಾಣಕ್ಕೆ ಅನುದಾನ ನಿಗದಿಯಾಗಿತ್ತು. ಸುಮಾರು 5 ಕೋಟಿ ವೆಚ್ಚದಲ್ಲಿ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಲಾಗಿದೆ. ಆದರೆ ಇಲ್ಲಿವರೆಗೂ 1 ಕೋಟಿ ಮಾತ್ರ ಬಿಡುಗಡೆಯಾಗಿದ್ದು, ಬಿಡುಗಡೆಯಾದ ಹಣದಲ್ಲಿ ಮಾತ್ರ ಕಾಮಗಾರಿ ನಡೆಸಲಾಗ್ತಾ ಇದೆ. ಇನ್ನು 4 ಕೋಟಿ ಹಣ ಬಿಡುಗಡೆಗೆ ಆಗಬೇಕಿದ್ದು, ಉಳಿದ ಹಣ ಬಿಡುಗಡೆ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ವಿಧಾನಸೌಧದಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ ನಡೆಸಲಾಗ್ತಾ ಇದ್ದು, ಸಭೆಯಲ್ಲಿ ಹಲವು ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಗುತ್ತಿದೆ. ಪ್ರಮುಖವಾಗಿ ಡಿವೈಎಸ್ಪಿ ಗಣಪತಿ ಆತ್ಮಹತ್ಯೆ ಪ್ರಕರಣದ ತನಿಖಾ ವರದಿಗಳನ್ನು ತಿರಸ್ಕಾರ ಮಾಡುವ ಸಾಧ್ಯತೆ ಇದೆ. ಇದರ ಜೊತೆಗೆ ತಜ್ಞ ವೈದ್ಯರು, ಶುಶ್ರೂಷಕರ ನೇಮಕದ ಬಗ್ಗೆ ಚರ್ಚೆ ನಡೆಸಲಾಗ್ತಾ ಇದೆ. ಸಭೆಯಲ್ಲಿ ಸಚಿವರಾದ ಪ್ರಿಯಾಂಕ್ ಖರ್ಗೆ, ಸಂತೋಷ್ ಲಾಡ್, ಕೆಜೆ ಜಾರ್ಜ್, ಗೃಹ ಸಚಿವ ಪರಮೇಶ್ವರ್ ಭಾಗಿಯಾಗಿದ್ದಾರೆ. ಅಬಕಾರಿ ಆದಾಯ ಹೆಚ್ಚಿಸೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಹೀಗಾಗಿ ನಿಷ್ಕ್ರಿಯವಾಗಿರುವಂತಹ ಲೈಸೆನ್ಸ್ಗಳ ಹರಾಜಿಗೆ ನಿರ್ಧಾರ ಮಾಡಲಾಗಿದೆ.
ಚಿಲ್ಲರೆ ಮದ್ಯ ಅಂಗಡಿ, ಬಾರ್, ರೆಸ್ಟೋರೆಂಟ್ಗೆ ಲೈಸೆನ್ಸ್ ಹರಾಜು ಹಾಕೋಕೆ ಮುಂದಾಗಿದೆ. ಕೆಲವು ಪರವಾನಗಿದಾರರು ಮೃತರಾಗಿದ್ದು ಮತ್ತೆ ಕೆಲವರು ಲೈಸೆನ್ಸ್ ರಿನಿವಲ್ ಮಾಡಿಸದೇ ಇಲ್ಲ. ಹೀಗಾಗಿ ನಿಷ್ಕ್ರಿಯಗೊಂಡ ಸುಮಾರು 579 ಲೈಸೆನ್ಸ್ನ ಹಂಚಿಕೆಗೆ ತೀರ್ಮಾನ ಮಾಡಲಾಗಿದ್ದು ಸುಮಾರು 500 ಕೋಟಿಗೂ ಹೆಚ್ಚು ಆದಾಯ ಬರುವಂತಹ ನಿರೀಕ್ಷೆಯಲ್ಲಿ ಸರ್ಕಾರವಿದೆ. ಜಾತಿ ಸಮೀಕ್ಷೆಗೆ ಮೇಲ್ವರ್ಗದ ಆಕ್ಷೇಪ ಹಿನ್ನೆಲೆ ಕೊನೆಗೂ ಕಾಂಗ್ರೆಸ್ನ ಹಿಂದುಳಿದ ನಾಯಕರು ಎಚ್ಚೆತ್ತುಕೊಂಡಿದ್ದಾರೆ. ಸಮೀಕ್ಷೆಯ ವಿಚಾರವಾಗಿ ಇವತ್ತು ಕಾಂಗ್ರೆಸ್ನ ಹಿಂದುಳಿದ ಮುಖಂಡರು ಸಭೆ ನಡೆಸುವುದಕ್ಕೆ ಮುಂದಾಗಿದ್ದು ಖಾಸಗಿ ಹೋಟೆಲ್ನಲ್ಲಿ ಸಂಜೆ 4:30ಕ್ಕೆ ಸಭೆ ನಡೆಯಲಿದೆ. ಸಮೀಕ್ಷೆಗೆ ವಿರೋಧ ವ್ಯಕ್ತವಾಗಿರುವ ವಿಚಾರದ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆ ನಡೆಸಲಿದ್ದಾರೆ. ಸೆಪ್ಟೆಂಬರ್ 27ಕ್ಕೆ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಲಿದೆ. ಬಿಜೆಪಿ ಕಚೇರಿಯಲ್ಲಿ ಸಂಜೆ 4 ಗಂಟೆಗೆ ಸಭೆ ನಡೆಯಲಿದ್ದು ಸಭೆಗೆ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಆಗಮಿಸಲಿದ್ದು ಪಕ್ಷ ಸಂಘಟನಾ ಸಂಬಂಧ ಕೆಲ ಮಹತ್ವದ ನಿರ್ಣಯಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಗುತ್ತೆ. ಜಾತಿ ಗಣತಿ ಮಾಡೋದಕ್ಕೆ ಶಿಕ್ಷಕರಿಂದ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಕಚೇರಿ ಬಳಿ ಶಿಕ್ಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಾತಿ ಗಣತಿ ಮಾಡಲು ತಾಂತ್ರಿಕ ಸಮಸ್ಯೆ ಆಗ್ತಿದೆ ಅಂತ ತಹಶೀಲ್ದಾರ್ ಮೂಲಕ ಸಿಎಂಗೆ ಮನವಿ ಸಲ್ಲಿಸಿದ್ದಾರೆ. ಹಾಗೆಯೇ ಬಾಗಲಕೋಟೆಯಲ್ಲೂ ಜಾತಿ ಗಣತಿ ಸಮೀಕ್ಷೆಗೆ ನಿಯೋಜನೆಯಾಗಿದ್ದ ಶಿಕ್ಷಕರು ಪ್ರತಿಭಟನೆ ಮಾಡಿದ್ದಾರೆ. ನವನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಶಿಕ್ಷಕರು ಧರಣಿ ನಡೆಸಿದ್ದು ಆಪ್ ಅಪ್ಡೇಟ್, ಸರ್ವರ್ ಸಮಸ್ಯೆ, ವಿಶೇಷಚೇತನ ಶಿಕ್ಷಕರಿಗೆ ಸಮೀಕ್ಷೆಗೆ ನಿಯೋಜನೆ ಸೇರಿದಂತೆ ಹಲವು ಸಮಸ್ಯೆಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸೋಕೆ ವಿರೋಧ ವ್ಯಕ್ತಪಡಿಸಿ ವಿಜಯನಗರದ ಹೊಸಪೇಟೆಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತಿದೆ. ವಾಲ್ಮೀಕಿ ಸಮುದಾಯದಿಂದ ಬೃಹತ್ ಪ್ರತಿಭಟನೆ ನಡೆದಿದ್ದು ಹಂಪಿಯಲ್ಲಿ ಬೈಕ್ ರ್ಯಾಲಿ ಮಾಡಲಾಗಿದೆ. ಸಾವಿರಾರು ಜನರು ಧರಣಿಯಲ್ಲಿ ಭಾಗಿಯಾಗಿದ್ದು ಕುರುಬ ಸಮುದಾಯ ಎಸ್ಟಿ ಸೇರ್ಪಡೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಧಾರವಾಡದಲ್ಲಿ ನೇಮಕಾತಿ ಪ್ರಾರಂಭಿಸಿ ವಯೋಮಿತಿ ಹೆಚ್ಚಿಸಿ ಅಂತ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ಪ್ರತಿಭಟನೆ ಮಾಡಲಾಗುತ್ತಿದೆ. ಶ್ರೀನಗರ ವೃತ್ತದಿಂದ ಬೃಹತ್ ಮೆರವಣಿಗೆ ನಡೆಸಲಾಗಿದ್ದು ಶೀಘ್ರದಲ್ಲೇ ನೇಮಕಾತಿ ಮಾಡುವಂತೆ ಸರ್ಕಾರಕ್ಕೆ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಮತ್ತು ಗ್ಯಾಂಗ್ ಹಾಜರಾಗಲಿದ್ದು ಕೊಲೆ ಆರೋಪಿ ದರ್ಶನ್ ಕೋರ್ಟ್ಗೆ ಹಾಜರಾದರೆ ಜನಜಂಗುಳಿ ಹೆಚ್ಚಾಗುವ ಹಿನ್ನೆಲೆ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ವಿಚಾರಣೆಗೆ ಹಾಜರಾಗಲಿದ್ದಾರೆ. ಈಗಾಗಲೇ ಚಾರ್ಜ್ ಶೀಟ್ನಲ್ಲಿ ದೋಷಾರೋಪ ಉಲ್ಲೇಖ ಮಾಡಲಾಗಿದ್ದು ಇವತ್ತು ಪ್ರಕರಣದಲ್ಲಿ ಆರೋಪಿಗಳ ಬಾಗಿ ಬಗ್ಗೆ ಜಡ್ಜ್ ವಿವರಣೆ ಕೇಳಲಿದ್ದಾರೆ. ಏನಾದರೂ ಆರೋಪಿಗಳು ಗಿಲ್ಟ್ ಫೀಲ್ ಆಗಿ ಒಪ್ಪಿಕೊಂಡ್ರೆ ಇವತ್ತೇ ಶಿಕ್ಷೆ ಪ್ರಕಟವಾಗುವ ಸಾಧ್ಯತೆ ಇದೆ. ಇಲ್ಲ ಎಲ್ಲವೂ ಆರೋಪ ಅಂತ ಹೇಳಿದ್ರೆ ಟ್ರಯಲ್ ಶುರುವಾಗುವ ಸಾಧ್ಯತೆ ಇದೆ. ಇನ್ನು ದರ್ಶನ್ ಜೈಲಿನಲ್ಲಿರುವ ಬಗ್ಗೆ ದರ್ಶನ್ ಸೋದರಳಿಯ ಮನೋಜ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ದರ್ಶನ್ ಅವರು ಜೈಲಲ್ಲಿ ವಿಷ ಕೇಳಿದ್ದು ನಮಗೆ ತುಂಬಾ ನೋವಾಯಿತು. ಅವರು ಜೈಲಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೋ ನಮಗೆ ಗೊತ್ತಾಗ್ತಿಲ್ಲ. ನಮ್ಮ ಕಷ್ಟದ ಕಾಲದಲ್ಲಿ ಅವರು ನಮ್ಮ ಜೊತೆ ಇದ್ರು, ಇವತ್ತು ಅವರು ಕಷ್ಟದಲ್ಲಿದ್ದಾರೆ, ನಾವು ಅವರ ಜೊತೆ ನಿಲ್ತೇವೆ ಅಂತ ಹೇಳಿದ್ದಾರೆ. ಧರ್ಮಸ್ಥಳ ಬುರುಡೆ ಕೇಸ್ ಪ್ರಕರಣ ಸಂಬಂಧ ತಪ್ಪೊಪ್ಪಿಗೆ ಹೇಳಿಕೆ ದಾಖಲಿಸೋಕೆ ಕೋರ್ಟ್ಗೆ ಚಿನ್ನಯ್ಯನನ್ನ ಕರ್ಕೊಂಡು ಬರಲಾಗಿದೆ. ಬೆಳ್ತಂಗಡಿ ಹೆಚ್ಚುವರಿ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಚಿನ್ನಯ್ಯರನ್ನ ಹಾಜರುಪಡಿಸಿದ್ದು ನ್ಯಾಯಾಲಯದಲ್ಲಿ ಬಾಗಿಲು ಮುಚ್ಚಿ ಚಿನ್ನಯ್ಯ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗುತ್ತಿದೆ. ರೌಡಿ ಶೀಟರ್ ಬಿಕ್ಲಾ ಶಿವ ಕೊಲೆ ಪ್ರಕರಣ ಸಂಬಂಧ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ದ ಆರೋಪಿಗಳಾಗಿರುವಂತಹ ದಿನೇಶ್, ಮದನ್, ಪ್ರದೀಪ್, ಶಿವ ಅಲಿಯಾಸ್ ಆಟೋ ಶಿವ, ಮನೋಜ್, ಅರುಣ್ ಕುಮಾರ್ ಅರ್ಜಿಯನ್ನು ಕೋರ್ಟ್ ರದ್ದು ಮಾಡಿದೆ. 82ನೇ ವಿಶೇಷ ನ್ಯಾಯಾಲಯಕ್ಕೆ ಆರೋಪಿಗಳು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಆದರೆ ನ್ಯಾಯಾಧೀಶ ಸಂತೋಷ್ ಗದಾನನ ಭಟ್ ಜಾಮೀನು ಅರ್ಜಿಯನ್ನು ವಜಾ ಮಾಡಿದ್ದಾರೆ. ಟಂಟಂನಲ್ಲಿ ಅಕ್ರಮವಾಗಿ ಗೋಮಾಂಸ ಸಾಗಾಟ ಮಾಡುತ್ತಿದ್ದ ವಾಹನವನ್ನ ಹಿಂದೂ ಕಾರ್ಯಕರ್ತರು ಹಿಡಿದಿರೋ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ. ತೇರದಾಳ ಪಟ್ಟಣದಲ್ಲಿ ಟಂಟಂ ವಾಹನ ಹಿಡಿದು 80ಕ್ಕೂ ಅಧಿಕ ಕೆಜಿಯ ಗೋಮಾಂಸವನ್ನು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಹಿಂದೂ ಕಾರ್ಯಕರ್ತರು ಕಾರ್ಯಾಚರಣೆ ನಡೆಸಿ ಅಕ್ರಮ ಗೋಮಾಂಸ ವಾಹನವನ್ನು ಹಿಡಿದಿದ್ದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. 3 ಮಕ್ಕಳ ತಾಯಿ ಲೀಲಾ ಸಂತು ಲವ್ ಕೇಸ್ನಲ್ಲಿ ಭಾರೀ ಟ್ವಿಸ್ಟ್ ಸಿಕ್ಕಿದೆ. ಲೀಲಾ ಲವರ್ ಸಂತು ಮೇಲೆ ಹಲ್ಲೆ ಮಾಡಿದ್ದಾನೆ ಲೀಲಾ ಗಂಡ ಮಂಜುನಾಥ್. ಬೆಂಗಳೂರಿನ ಬಸವಪುರದಲ್ಲಿರುವಂತಹ ಸಂತು ಮನೆಗೆ ನುಗ್ಗಿದ ಮಂಜುನಾಥ್ ಬಿಯರ್ ಬಾಟಲಿಯಿಂದ ಹಲ್ಲೆ ಮಾಡಿದ್ದಾನೆ. ಹಲ್ಲೆಯಿಂದ ಸಂತು ಕೈಗೆ ಗಂಭೀರ ಗಾಯಗಳಾಗಿದೆ. ಗಾಯಾಳು ಸಂತುಗೆ ನಗರದ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತಿದೆ. ಇನ್ನು ಘಟನೆ ಬಗ್ಗೆ ಲೀಲಾ ಮಾತನಾಡಿದ್ದು, ನನ್ನ ಕೊಲೆ ಮಾಡೋಕೆ ರಾತ್ರಿ ಮಂಜು ಬಂದಿದ್ದಾನೆ. ಖಾರದ ಪುಡಿ ಎರಚಿ ಬಿಯರ್ ಬಾಟಲ್ನಿಂದ ಚುಚ್ಚೋಕ್ ಬಂದಿದ್ದ. ಈ ವೇಳೆ ಸಂತು ಅಡ್ಡ ಬಂದ, ಆಗ ಅವನ ಮೇಲೂ ಹಲ್ಲೆ ಮಾಡಿದ್ದಾನೆ. ನನ್ನ ಮತ್ತು ಸಂತು ನನ್ನ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ದಾನೆ ಅಂತ ಹೇಳಿದ್ದಾಳೆ. ನಿನ್ನೆ ಬಂದು ಏನು ಉದ್ದೇಶ ಇಟ್ಕೊಂಡು ಬಂದಿದ್ನೋ ಗೊತ್ತಿಲ್ಲ ಸರ್ ನನಗೆ. ಏಕೈಕಿ ಬಂದು ಮುಖಕ್ಕೆ ಖಾರದ ಪುಡಿ ಹಾಕಿಬಿಟ್ಟು ಬಾಟ್ಲಲ್ಲಿ ಚುಚ್ಚೋದಕ್ಕೆ ಬಂದ. ಅಷ್ಟು ಬೇಗ ಸಂತೋರು ಅಡ್ಡ ಬಂದು ಅವ್ರಿಗೆ ಕೈಯೆಲ್ಲ ಹೇಟಾಗಿ ಎಲ್ಲ ಇದು ಮಾಡಿದ್ದಾನೆ ಸರ್ ಅವನು. ಹೌದೌದು ಸರ್, ನನ್ನ ಸಾಯಿಸೋದಕ್ಕೆ ಅಂತಲೇ ಬಂದಿದ್ದೆ ಸರ್. ಹೌದೌದು ಸರ್, ಖಾರದ ಪುಡಿ ಎಲ್ಲ ಮುಖಕ್ಕೆಲ್ಲ ಹಾಕಿದ್ದೆ ಸರ್. ಎಲ್ಲ ಇದರಲ್ಲಿ ನನಗೂ ಹಾಕಿದ್ದಾರೆ, ಸಂತೋರ್ಗೂ ಹಾಕಿದ್ದಾರೆ ಸರ್. ಸಂತೋರ್ ಕೈಯೆಲ್ಲ ಫ್ರ್ಯಾಕ್ಚರ್ ಆಗಿದೆ, ಚರ್ಮ ಎಲ್ಲ ಈಚೆಗೆ ಬಂದ್ಬಿಟ್ಟಿದೆ, ಮತ್ತು ಹೊಟ್ಟೆಗೆ ಚುಚ್ಚಿದ್ದಾನೆ. ಏಕಾಏಕಿ ನಿನ್ನೆ ಬಂದು ಅವ್ರು ಫೋನ್ ಮಾಡಿ ಹೇಳಿದೆ ನಾನು, ಈ ಥರ ಮಂಜು ಬರ್ತಾ ಇದ್ದೇನೆ, ಡೋರ್ ಓಪನ್ ಮಾಡಬೇಡ ಅಂತ.
ಅದಾದಮೇಲೆ ನಾನು ಬಂದೆ. ನಾನು ನಮ್ಮ ಫ್ರೆಂಡೆಲ್ಲ ಬಂದರೆ ಇಲ್ಲೇ ಡೋರ್ ಪಕ್ಕದಲ್ಲೇ ನಿಂತಿದ್ದ. ಯಾಕಪ್ಪ ಬಂದಿದ್ದು ಇವಾಗ, ಮೊನ್ನೆಲ್ಲ ತೀರ್ಮಾನ ಆಯ್ತಲ್ಲ, ಇವಾಗ ಏನಕ್ಕೆ ಬಂದೆ ಅಂತ ಏನೂ ಮಾತಾಡಲೇ ಇಲ್ಲ. ಏಕಾಏಕಿ ಕಣ್ಣಕ್ಕೆ ಖಾರದ ಪುಡಿ ಹೊಡೆದ್ಬಿಟ್ಟ. ಕಣ್ಣಕ್ಕೆ ಖಾರದ ಪುಡಿ ಹೊಡೆದಿದ್ದೇನೆ ಬಾಟ್ಲಿಂದ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ದೆ. ಫಸ್ಟ್ ಏಟೆ ತಲೆಗೆ ಹೊಡೆದ, ಅದು ಸರಿಯಾಗಿ ಬಿದ್ದಿಲ್ಲ. ಅದಾದಮೇಲೆ ಹೊಟ್ಟೆಗೆ ಚುಚ್ಚಕ್ಕೆ ಬಂದ. ಈ ಕಡೆ ಕೈ ಚುಚ್ಚದ, ಅದು ಕೈ ಫುಲ್ಲು ಓಪನ್ ಆಗ್ಬಿಡ್ತು. ಅಡ್ಡ ಇಟ್ಟೆ ಹೊಟ್ಟೆಗೆ, ಅದು ಕೈ ಫುಲ್ಲು ಓಪನ್ ಆಗ್ಬಿಟ್ಟಿದೆ. ಇಲ್ಲವ್ರು ಫೋನ್ ಮಾಡಿ. ಇನ್ನು ಘಟನೆ ಬಳಿಕ ಮಂಜು ಕೂಡ ವಿಡಿಯೋ ಮಾಡಿದ್ದು, ವಿಡಿಯೋದಲ್ಲಿ ರಾತ್ರಿ ಮಕ್ಕಳನ್ನ ನೋಡೋಕೆ ಸಂತು ಮನೆ ಹತ್ತಿರ ಹೋಗಿದ್ದೆ, ಆದ್ರೆ ಮನೆ ಬಾಗಿಲು ತೆಗೆದಿಲ್ಲ. ಬದಲಾಗಿ ನನ್ನ ಮೇಲೆ 5-6 ಜನ ಅಟ್ಯಾಕ್ ಮಾಡಿದ್ರು. ನನಗೂ ಕೈ ಹಣೆಗೆ ಬಾಟಲಿಂದ ಹೊಡೆದಿದ್ದಾರೆ. ನಾನು ಅಲ್ಲಿಂದ ಬಚಾವಾಗಿ ಬಂದಿದ್ದೆ ಹೆಚ್ಚು ಅಂತ ಹೇಳಿದ್ದಾನೆ. ಸರ್ ಅಂತ ಹೋದೆ, ಯಾಕಂದರೆ 3 ದಿವಸ ಆಗಿತ್ತು ನಾನು ನೋಡಿ. ನಾನು ತುಂಬ ದೂರದಲ್ಲಿದ್ದೆ, ಡ್ಯೂಟಿ ಮಾಡ್ಕೊಂಡು ಬಂದೆ. ಮಕ್ಕಳು ನೋಡೋಣ ಅಂತ ನೆನ್ನೆ ಹೋಗಿದ್ದಂತೂ ನಿಜ. ನಾನು ಹೋದ ಮೇಲೆ ಇವರು 5-6 ಜನ ಬಂದಿದ್ರು ನನಗೆ ಅಟ್ಯಾಕ್ ಮಾಡಿ ನೋಡಿ ನನ್ನ ಕೈ ಇದೆಲ್ಲ ಫುಲ್ಲು ನನಗೆ ಇದು ಮಾಡಿಬಿಟ್ಟಿದ್ದಾರೆ. ಹೊಲಿಗೆ ಹಾಕ್ಬೇಕಂತ ಸಂಜಯ್ ಗಾಂಧಿ ಹಾಸ್ಪಿಟ್ಲ್ ಹತ್ರ ಇದ್ದೀನಿ ನಾನು. ಇದಕ್ಕೆ ಹೊಲಿಗೆ ಹಾಕ್ಬೇಕಂತೆ ಈ ಸೈಡೆಲ್ಲ ಏಟಾಗ್ಬಿಟ್ಟಿದೆ ನನಗೆ. ಆಮೇಲೆ ಇಲ್ಲಿ ಏಟಾಗಿದೆ ನೋಡಿ ಸರ್, ಇಲ್ಲಿ ತಲೆ ಹತ್ರ ಎಲ್ಲ ಗಾಯ ಆಗಿದೆ. ನಾನು ನಿಂತು ತಳ್ಳಿರೋದು. ಆಮೇಲೆ ಅಲ್ಲಿಂದ ನಾನು ಬಚಾವಾಗಿ ಬಂದಿರೋದು ಹೆಚ್ಚು ಸರ್. 7-8 ಜನ ಇದ್ದರು ಇವರು. ಇದವ್ರು ನನ್ನ ಸಾಯಿಸ್ಬಿಡೋರು ಇವ್ರು ನೆನ್ನೆ ನೈಟ್ ನನ್ನ. ಯೂಟ್ಯೂಬರ್ ಮುಕುಳೆಪ್ಪ ಹಾಗೂ ಗಾಯತ್ರಿ ವಿಡಿಯೋ ಬಿಡುಗಡೆ ಬೆನ್ನಲ್ಲೇ ಗಾಯತ್ರಿ ತಾಯಿ ಶಿವಕ್ಕ ಮಾಧ್ಯಮಗಳಿಗೆ ಮಾತಾಡಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಅವರು, ಲವ್ ಜಿಹಾದ್ ಆಗಿದೆ, ಇಲ್ಲದಿದ್ರೆ ನಾವು ಭೇಟಿಯಾದಾಗ ನಮ್ಮ ಮಗಳ ಕೊರಳಲ್ಲಿ ತಾಳಿ ಇರಲಿಲ್ಲ, ಹಣೆಯಲ್ಲಿ ಕುಂಕುಮ ಇರಲಿಲ್ಲ, ಕೈಗೆ ಮೆಹಂದಿ ಹಚ್ಚಿದ್ರು ಸಹ ಅದು ನಿಮ್ಮ ಭಾಷೆಯಲ್ಲಿದೆ. ನಮಗೆ ಸಂಕಟವಾಗ್ತಿದೆ, ಇಷ್ಟು ದಿನ ಹೊತ್ತು ಸಾಕಿದ್ದೇವೆ, ದಯವಿಟ್ಟು ಅವಳನ್ನ ಬಿಟ್ಟುಬಿಡು, ಇಲ್ಲದಿದ್ರೆ ಏನಾಗ್ತೀಯೋ ದೇವರಿಗೆ ಗೊತ್ತು ಅಂತ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಮೊಹಮ್ಮದ್ ಫ್ಲೆಕ್ಸ್ ವಿವಾದ ಹಿನ್ನೆಲೆ ವಿವಾದಿತ ಫ್ಲೆಕ್ಸ್ ಅನ್ನು ಪೊಲೀಸರು ತೆರವು ಮಾಡಿದ್ದಾರೆ. ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ರಾತ್ರಿ 2 ಗುಂಪುಗಳ ನಡುವೆ ಗಲಾಟೆಯಾಗಿದ್ದು, ಸದ್ಯ ಸ್ಥಳದಲ್ಲಿ ಪರಿಸ್ಥಿತಿಯನ್ನ ಪೊಲೀಸರು ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದಾರೆ. ಇನ್ನು ಘಟನೆ ಬಗ್ಗೆ ಮಾತನಾಡಿದ ಎಸ್ಪಿ ಉಮಾ ಪ್ರಶಾಂತ್, ಫ್ಲೆಕ್ಸ್ ವಿಚಾರವಾಗಿ 2 ಗುಂಪುಗಳ ಮಧ್ಯೆ ಗಲಾಟೆಯಾಗಿದೆ. 2 ಗುಂಪಿನವರು ದೂರು ಪ್ರತಿದೂರು ನೀಡಿದ್ದು 2 ಎಫ್ಐಆರ್ ದಾಖಲಾಗಿದೆ. ಘಟನೆ ಬಗ್ಗೆ ತಿಳಿದ ಕೂಡಲೇ ನಮ್ಮ ಸಿಬ್ಬಂದಿ ಪರಿಸ್ಥಿತಿಯನ್ನ ಹತೋಟಿಗೆ ತಂದಿದ್ದಾರೆ ಅಂತ ಹೇಳಿದರು. ತುಮಕೂರಿನ ತುಮುಲ್ನಲ್ಲಿ ದಲಿತ ಅಧಿಕಾರಿಯ ಕರ್ತವ್ಯಕ್ಕೆ ಚೇರ್ ಟೇಬಲ್ ಕೊಡದ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ನ್ಯೂಸ್ 18 ವರದಿ ಬಿತ್ತರ ಮಾಡಿತ್ತು. ವರದಿಯ ಬೆನ್ನಲ್ಲೇ ಎಚ್ಚೆತ್ತ ತುಮುಲ್ ಎಂಡಿ ಶ್ರೀನಿವಾಸ್ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ. ಅಧಿಕಾರಿ ವಿನಯ್ ಕೂತ್ಕೊಳ್ಳೋದಕ್ಕೆ ಚೇರ್ ಟೇಬಲ್ ಕಂಪ್ಯೂಟರ್ ಕೊಟ್ಟು ಕ್ಯಾಬಿನ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಹಣಕಾಸು ವಿಭಾಗದ ಆಡಳಿತ ಅಧೀಕ್ಷಕರಾಗಿರುವ ವಿನಯ್ಗೆ ಡೈರಿ ಮೇಲ್ವಿಚಾರಕ ಉಮೇಶ್ ಮತ್ತು ಆಡಳಿತ ವಿಭಾಗದ ವ್ಯವಸ್ಥಾಪಕ ಮಂಜುನಾಥ್ ನಾಯ್ಕ ಅನ್ನೋರು ಕಿರುಕುಳವನ್ನು ಕೊಡ್ತಾ ಇದ್ರು ಅನ್ನುವ ಆರೋಪ ಕೇಳಿಬಂದಿತ್ತು. ಸದ್ಯ ಇವತ್ತು ಸ್ಥಳಕ್ಕೆ ಆಗಮಿಸಿರುವ ಎಂಡಿ ಶ್ರೀನಿವಾಸ್ ಸಮಸ್ಯೆ ಬಗೆಹರಿಸಿದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಆದಾಯ ಮೀರಿ ಆಸ್ತಿ ಗಳಿಸಿದ ಆರೋಪದಲ್ಲಿ ಕಾಂಗ್ರೆಸ್ನ ಶಾಸಕ ಟಿಡಿ ರಾಜೇಗೌಡಗೆ ಸಂಕಷ್ಟ ಎದುರಾಗಿದೆ. ಚಿಕ್ಕಮಗಳೂರು ಲೋಕಾಯುಕ್ತ ಕಚೇರಿಯಲ್ಲಿ ಶಾಸಕ ಟಿಡಿ ರಾಜೇಗೌಡ ಪತ್ನಿ ಪುಷ್ಪಾ, ಮಗರಾಜ್ ದೇವ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇನ್ನು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ದಿನೇಶ್ ಅನ್ನೋರು ಖಾಸಗಿ ದೂರನ್ನು ಸಲ್ಲಿಕೆ ಮಾಡಿದ್ರು. ಈ ದೂರಿನನ್ವಯ ಕೋರ್ಟ್ ಲೋಕಾಯುಕ್ತಕ್ಕೆ ತನಿಖೆ ನಡೆಸುವಂತೆ ಸೂಚಿಸಿ ನವೆಂಬರ್ ಒಳಗಾಗಿ ವರದಿ ಸಲ್ಲಿಸೋಕೆ ಸೂಚನೆಯನ್ನು ಕೊಟ್ಟಿದೆ. ಕೊಪ್ಪಳದ ಗಾಂಧಿನಗರದಲ್ಲಿರುವಂತಹ ಸರ್ಕಾರಿ ಶಾಲೆಯ ದುಸ್ಥಿತಿ ಬಗ್ಗೆ ನ್ಯೂಸ್ 18 ವಿಸ್ತಾರವಾದ ವರದಿಯನ್ನು ಬಿತ್ತರ ಮಾಡಿತ್ತು. ವರದಿ ಬೆನ್ನಲ್ಲೇ ಎಚ್ಚೆತ್ತ ಡಿಡಿಪಿಐ ಸೋಮಶೇಖರಗೌಡ ಶಾಲೆಗಳ ಕೊಠಡಿ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಈ ಕುರಿತು ನ್ಯೂಸ್ 18 ಜೊತೆ ಮಾತನಾಡಿರುವಂತಹ ಅವರು, ಶಾಲೆಯ ಶಿಥಿಲಾವಸ್ಥೆ ದುರಸ್ತಿಗಾಗಿ ಜಿಲ್ಲಾ ಪಂಚಾಯಿತಿ ಸಿಇಒಗೆ ಮನವಿಯನ್ನು ಮಾಡಿಕೊಂಡಿದ್ದೀನಿ. ದುರಸ್ತಿ ಕಾಮಗಾರಿಗೆ ಸಿದ್ಧಪಡಿಸಲಾಗಿದೆ. ಈ ವರ್ಷವೇ ಶಿಥಿಲಾವಸ್ಥೆ ಹೊಂದಿರುವಂತಹ ಶಾಲೆಗಳನ್ನು ದುರಸ್ತಿ ಮಾಡಲಾಗುವುದು ಅಂತ ಭರವಸೆ ನೀಡಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯುತ್ತಿದೆ. ಇತ್ತ ಮಹಿಳಾ ದಸರಾ ಉಪಸಮಿತಿ ವತಿಯಿಂದ ಮಹಿಳೆಯರಿಗೆ ವಾಕಥಾನ್ ಆಯೋಜನೆ ಮಾಡಲಾಗಿತ್ತು. ಮೈಸೂರಿನ ಕೋಟೆ ಆಂಜನೇಯ ದೇಗುಲದ ಆವರಣದಿಂದ ವಾಕಥಾನ್ ರಥಕ್ಕೆ ಚಾಲನೆ ನೀಡಲಾಯಿತು. ವಾಕಥಾನ್ಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಚಾಲನೆ ಕೊಟ್ಟರು. ಮೈಸೂರು ಸಿಲ್ಕ್ ಸೀರೆ ಧರಿಸಿ ಮಲ್ಲಿಗೆ ಮುಡಿದು ವಾಕಥಾನ್ನಲ್ಲಿ 100 ಮಹಿಳೆಯರು ಭಾಗಿಯಾಗಿದ್ದರು. ನಾಡಹಬ್ಬ ದಸರಾ ಅದ್ದೂರಿಯಾಗಿ ನಡೀತಾ ಇದ್ದು, ಇನ್ನು ದಸರಾ ಮಹೋತ್ಸವದ ಪ್ರಯುಕ್ತ ಇವತ್ತು ಮೈಸೂರಲ್ಲಿ ಪಾರಂಪರಿಕ ಸೈಕಲ್ ಸವಾರಿ ಆಯೋಜನೆ ಮಾಡಲಾಗಿದೆ. ಮುಖ್ಯ ಅತಿಥಿಯಾಗಿ ಸೈಕ್ಲಿಸ್ಟ್ ನವೀನ್ ಡಿಎನ್ ಸೋಲಂಕಿ ಭಾಗಿಯಾಗಿದ್ದಾರೆ. ಇತಿಹಾಸ ತಜ್ಞರಾದ ಪ್ರೊಫೆಸರ್ ಡಾಕ್ಟರ್ ರಂಗರಾಜು ಸರ್ವಪಿಳ್ಳೈ ಅಯ್ಯಂಗಾರ್ ಪಾರಂಪರಿಕ ಕಟ್ಟಡಗಳ ಕುರಿತು ಸೈಕಲ್ ಸವಾರರಿಗೆ ಮಾಹಿತಿ ಕೊಟ್ಟರು. ಕಾರ್ಯಕ್ರಮದಲ್ಲಿ ಪುರಾತತ್ವ ಇಲಾಖೆ ಆಯುಕ್ತ ಎ ದೇವರಾಜು ಭಾಗಿಯಾಗಿದ್ದರು.